ಓಕೆ, ಈ ಕ್ಲಾಸಲ್ಲಿ ನಾವೇನು ಮಾಡೋಣ ಅಂತಂದರೆ ನಿಮ್ಮ ಮುಂದುವರೆದ ಭಾಗ ಗ್ರಾಮರಲ್ಲಿ ಅಂತಂದರೆ ವರ್ಬ್. ಓಕೆ, ಈ ವರ್ಬ್ ಮೇಲೆ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸೊ ಹಾಗಾಗಿ ನೀವು ಇದನ್ನು ಸರಿಯಾಗಿ ತಿಳ್ಕೊಂಡ್ರೆ 1 ಮಾರ್ಕ್ಸನ್ನು ಈಸಿಯಾಗಿ ತೆಗೆದುಕೊಳ್ಬಹುದು. ಓಕೆ, ವರ್ಬ್ ಅಂತಂದರೆ ಕ್ರಿಯಾಪದ. ಓಕೆ, ಹೆಸರೇ ಸೂಚಿಸುವ ಹಾಗೆ ವರ್ಬ್ ಏನನ್ನು ಸೂಚಿಸುತ್ತೆ ಒಂದು ಸೆಂಟೆನ್ಸಲ್ಲಿ, ಆ ಸೆಂಟೆನ್ಸ್ ಅಥವಾ ಸಬ್ಜೆಕ್ಟ್ ಕ್ರಿಯೆ ಮಾಡ್ತಾ ಇದೆಯೋ ಇಲ್ಲೋ. ಹೌದಾ, ಒಂದು ವೇಳೆ ಅದು ಕ್ರಿಯೆ ಮಾಡ್ತಾ ಇದ್ರೆ ಅದು ಪ್ರೆಸೆಂಟಲ್ಲಿ ಮಾಡ್ತಾ ಇದೆನಾ ಅಥವಾ ಪಾಸ್ಟಲ್ಲಿ ಮಾಡಿದೇನಾ, ಹೌದಾ, ಅಥವಾ ಫ್ಯೂಚರಲ್ಲಿ ಮಾಡುತ್ತಾ ಅನ್ನೋದು ಹೇಳುವಂಥ ಕೆಲಸ ಯಾವ್ದು ಮಾಡುತ್ತೆ ಅಂತಂದರೆ ಅದೇ ಕ್ರಿಯಾಪದ ಮಾಡುತ್ತೆ. ಹೌದಾ, ಆಮೇಲೆ ಇನ್ನು ಏನು ಸೂಚಿಸುತ್ತೆ ಅಂತಂದರೆ ಇದು ಸಬ್ಜೆಕ್ಟ್, ಅಂದರೆ ಒಂದು ಸೆಂಟೆನ್ಸ್ನಲ್ಲಿರುವಂಥ ಸಬ್ಜೆಕ್ಟು ಏನು ಕ್ರಿಯೆ ಮಾಡ್ತಾ ಇದೆ ಅಂತೇಳಿ ಸೂಚಿಸೋದು ಏನಪ್ಪ ಅಂತಂದರೆ ಕ್ರಿಯಾಪದ. ಓಕೆ, ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇಲ್ಲಿ ನೋಡಿ ಅದರ ಡೆಫಿನಿಷನ್: ಅ ವರ್ಬ್ ಆ್ಯಸ್ ಅ ವರ್ಡ್, ಒಂದು ಕ್ರಿಯಾಪದ ಅದು ಪದ ಆಗಿರ್ಬೋದು ಅಥವಾ ಅ ಗ್ರೂಪ್ ಆಫ್ ವರ್ಡ್ಸ್, ಪದಗಳ ಒಂದು ಸಮೂಹ ಆಗಿರ್ಬೋದು. ಹೌದಾ, ಪದಗಳ ಒಂದು ಸಮೂಹ ಆಗಿರ್ಬೋದು. ಒಂದು ವೇಳೆ ಪದ ಆಗಿದ್ರೆ ಅಥವಾ ಪದಗಳ ಸಮೂಹ ಆಗಿದ್ರೆ ದಟ್ ಎಕ್ಸ್ಪ್ರೆಸ್ ಆನ್ ಆಕ್ಷನ್, ಅದೇನನ್ನು ಸೂಚಿಸುತ್ತೆ, ಆ ಸಬ್ಜೆಕ್ಟ್ನ ಆಕ್ಷನ್ ಅನ್ನು ಸೂಚಿಸುತ್ತೆ, ಅಥವಾ ಆನ್ ಇವೆಂಟ್. ಓಕೆ, ಅಥವಾ ಅ ಸ್ಟೇಟ್, ಅಂದರೆ ಆ ಸಬ್ಜೆಕ್ಟ್ನ ಸ್ಥಿತಿಗತಿಗಳನ್ನು ಸೂಚಿಸುವಂಥ ಕೆಲಸ ಯಾವ್ದು ಮಾಡುತ್ತೆ ಅಂತಂದರೆ ಕ್ರಿಯಾಪದ ಮಾಡುತ್ತೆ. ಓಕೆ, ಸೊ ಆದ್ರಿಂದನೇ ಯಾವುದೇ ಒಂದು ಸೆಂಟೆನ್ಸಲ್ಲಿ ಕ್ರಿಯಾಪದ ಅತಿ ಮುಖ್ಯ ಆಗುತ್ತೆ. ಕ್ರಿಯಾಪದ ಇಲ್ಲ ಅಂತಂದರೆ ಸೊ ಅದು ಒಂದು ಸೆಂಟೆನ್ಸ್ ಅರ್ಥಪೂರ್ಣವಾಗಿ ಬರೋದಿಲ್ಲ. ಓಕೆ, ಫಾರ್ ಎಕ್ಸಾಂಪಲ್ he is playing cricket. ಓಕೆ, he is playing cricket ಅಂತ ಅನ್ಕೊಳ್ಳಿ. ಸೊ ಇಲ್ಲಿ ನೋಡಿ, ನಿಮಗೆ ಕ್ರಿಯೆ ಏನನ್ನ ಸೂಚಿಸ್ತಾ ಇದೆ? ಪ್ಲೇಯಿಂಗ್ ಅನ್ನು ಸೂಚಿಸ್ತಾ ಇದೆ. ಒಂದು ವೇಳೆ ಇದು ಕ್ರಿಯೆಯನ್ನು ಸೂಚಿಸದೇ ಇದ್ರೆ ಏನಾಗುತ್ತೆ ಅಂದರೆ he is cricket, ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಅರ್ಥ ಬರೋದಿಲ್ಲ. ಸೊ ಹಾಗಾಗಿ ಒಂದು ಸೆಂಟೆನ್ಸಲ್ಲಿ ಅರ್ಥ ಬರಬೇಕು ಅಂತಂದರೆ ಅಲ್ಲಿ ಕ್ರಿಯಾಪದ ಹೊಂದಿರಲೇಬೇಕು. ಸೊ ಅದರಿಂದಲೇ ಕ್ರಿಯಾಪದ ಏನಾಗುತ್ತೆ ಅಂತಂದರೆ ಅತಿ ಮುಖ್ಯವಾಗುತ್ತೆ. ಸೊ ಯಾಕೆ ಇನ್ನೂ ಅತಿ ಮುಖ್ಯ ಅಂತಂದರೆ ಅ ವರ್ಬ್ ಈಸ್ ಅ ಪಾರ್ಟ್ ಆಫ್ ಅ ಸೆಂಟೆನ್ಸ್. ಓಕೆ, ದಟ್ ಟೆಲ್ಸ್ ಅಸ್, ಅದೇನು ಹೇಳುತ್ತೆ ನಮಗೆ ಅಂತಂದರೆ ವಾಟ್ ದ ಸಬ್ಜೆಕ್ಟ್ ಈಸ್ ಪರ್ಫಾರ್ಮ್ಸ್. ಓಕೆ, ಸಬ್ಜೆಕ್ಟ್ ಏನು ಮಾಡ್ತಾ ಇದ್ದಾನೆ ಅಂತೇಳಿ ಯಾವ್ದು ಹೇಳುತ್ತೆ ಅಂತಂದರೆ ಕ್ರಿಯಾಪದ ಹೇಳುತ್ತೆ. ಇಲ್ಲಿ ಆಟ, ಪ್ಲೇಯಿಂಗ್ ಕ್ರಿಕೆಟ್, ಆಡ್ತಾ ಇದ್ದಾನೆ ಅಂತ ಯಾವ್ದು ಹೇಳುತ್ತೆ ಅಂತಂದರೆ ವರ್ಬ್ ಹೇಳುತ್ತೆ. ಓಕೆ, ಸೊ ಆಗಿದ್ಮೇಲೆ ಜಾಸ್ತಿ ಅದು ಇದು ಏನು ಹೇಳಿ ನಿಮ್ಗೆ ಕನ್ಫ್ಯೂಸ್ ಮಾಡೋದಿಲ್ಲ. ಸೊ ನಿಮಗೆ ಒಂದು ಕ್ವಶನ್ಗೆ ಯಾವ ರೀತಿ ಪಟ್ಟನ್ನು ಆನ್ಸರ್ ಮಾಡಬೇಕು ಅನ್ನೋದನ್ನು ಮಾತ್ರ ನಾನು ಫೋಕಸ್ ಮಾಡಿ ಅದ್ರ ಬಗ್ಗೆ ಮಾತ್ರ ಹೇಳ್ತೀನಿ. ಸೊ ವರ್ಬ್ ಬಗ್ಗೆ ಹೇಳಬೇಕು ಅಂತಂದ್ರೆ ಭಾಳ ಇದೆ. ಸೊ ವರ್ಬಲ್ಲಿ ಟೈಪ್ಸ್ಗಳಿದ್ದಾವೆ. ಸೊ ಯಾವ ಟೆನ್ಸಲ್ಲಿ ಯಾವ ವರ್ಬನ್ನು ನಾವು ಹಾಕಬೇಕು, ಸೊ ಈ ಥರ ಭಾಳ ಇದೆ. ನಾನು ಜಾಸ್ತಿ ಅದೇನು ಹೇಳಲ್ಲ, ಜಸ್ಟ್ ನಿಮಗೆ ಎಕ್ಸಾಮ್ಗೆ ಫೋಕಸ್ ಆಗುವಾಗೆ ಮಾತ್ರ ಏನು ಮಾಡ್ತೀನಿ ಅಂತಂದರೆ ಅದ್ರ ಬಗ್ಗೆ ಮಾತಾಡ್ತಾ ಬರ್ತೀನಿ. ಓಕೆ, ಇನ್ನು ನೆಕ್ಸ್ಟ್ ಟೈಪ್ಸ್ ಆಫ್ ವರ್ಬ್. ಓಕೆ, ನಿಮ್ಗೆ ಇದಿಲ್ಲಿ ಕಾಣುತ್ತೆ ಅಂತ ಅನ್ಕೋತೀನಿ ನಾನು. ಓಕೆ, ವರ್ಬ್ ಅಂದರೆ ಏನಂತೇಳಿ ಗೊತ್ತಾಯ್ತಲ್ಲ. ಯಾವುದೇ ಒಂದು ಸೆಂಟೆನ್ಸಲ್ಲಿ ಅಥವಾ ಆ ಸೆಂಟೆನ್ಸ್ನಲ್ಲಿರುವಂಥ ಸಬ್ಜೆಕ್ಟ್ ಏನು ಮಾಡ್ತಾನೆ ಅಂತೇಳಿ ಹೇಳ್ಕೊಡೋದು ಯಾವುದಪ್ಪ ಅಂತಂದರೆ ವರ್ಬ್. ಸೊ ಆಗಿದ್ಮೇಲೆ ವರ್ಬಲ್ಲಿ ಎಷ್ಟು ಟೈಪ್ಸ್ ಇದ್ದಾವೆ ಅಂತಂದರೆ ನಾವು ತುಂಬಾ ಟೈಪ್ಸ್ ಇದ್ದಾವೆ. ಸೊ ನಾವು ಅದರಲ್ಲಿ ಮೇನಾಗಿ 3 ಮಾಡ್ಕೊಂಡಿವು. ನೀವು ಏನು ಮಾಡಿರಿ ಅಂತಂದರೆ 2 ಟೈಪ್ಸ್ನ ಈಸಿಯಾಗಿ ತಿಳ್ಕೊಳ್ರಿ. ಒಂದು ಏನಪ್ಪ ಅಂತಂದರೆ ಒಂದು ಹೆಲ್ಪಿಂಗ್ ವರ್ಬ್ ಅಥವಾ ಮೇನ್ ವರ್ಬ್. ಒಂದು ಹೆಲ್ಪಿಂಗ್ ವರ್ಬ್, ಆಮೇಲೆ ಎರಡನೇದು ಮೇನ್ ವರ್ಬ್. ಒಂದು ಹೆಲ್ಪಿಂಗ್ ವರ್ಬ್ ಮತ್ತು ಮೇನ್ ವರ್ಬ್. ಈ ಮೇನ್ ವರ್ಬನ್ನು ಆ್ಯಕ್ಷನ್ ವರ್ಬ್ ಅಂತ ಕೂಡ ಕರೀತಾರೆ. ಓಕೆ, ಟೈಪ್ಸ್ ಆಫ್ ವರ್ಬಲ್ಲಿ 3 ಇದ್ದಾವೆ. ನೀವು ಆ್ಯಕ್ಷನ್ ವರ್ಬ್ ಅಥವಾ ಮೇನ್ ವರ್ಬ್ ಅನ್ನು ತಿಳ್ಕೊಳ್ಳಿ. ಆಮೇಲೆ ಹೆಲ್ಪಿಂಗ್ ವರ್ಬ್ ಅಥವಾ ಮಾಡೆಲ್ ವರ್ಬ್ ಅಂತಲೂ ಕರೀತಾರೆ. ಈ ಹೆಲ್ಪಿಂಗ್ ವರ್ಬನ್ನು ಬಿ ಫಾರ್ಮ್ ಆಫ್ ವರ್ಬ್ ಅಂತಲೂ ಕೂಡ ಕರೀತಾರೆ. ಹೆಲ್ಪಿಂಗ್ ವರ್ಬ್ ಅಂದರೆ ಬಿ ಫಾರ್ಮ್ ಆಫ್ ವರ್ಬ್ ಅಂತ ತಿಳ್ಕೊಂಬಿಡ್ರಿ. ಆ್ಯಕ್ಷನ್ ವರ್ಬ್ ಅಂದರೆ ಮೇನ್ ವರ್ಬ್ ಅಂತಲೇ ತಿಳ್ಕೊಬಿಡ್ರಿ. ಓಕೆ, ಇಷ್ಟು. ಆಮೇಲೆ ಲಿಂಕಿಂಗ್ ವರ್ಬ್ ಅಂತೇಳಿ ಬರ್ತವೆ. ಸೊ ನಿಮಗೆ ಇದರ ಅವಶ್ಯಕತೆ ಇಲ್ಲ ಇವಾಗ.
ಸೊ ಆ್ಯಕ್ಷನ್ ವರ್ಬ್ ಮತ್ತು ಹೆಲ್ಪಿಂಗ್ ವರ್ಬ್ ಬಗ್ಗೆ ಮಾತ್ರ ನಾವು ಇವಾಗ ಮಾತಾಡ್ತಾ ಬರೋಣ. ಓಕೆ, ಸೊ ಆಗಿದ್ಮೇಲೆ ಆ್ಯಕ್ಷನ್ ವರ್ಬ್ ಅಂದರೆ ಏನು? ಆ್ಯಕ್ಷನ್ ವರ್ಬ್ ಅಂದರೆ ಏನು ಅಂತಂದರೆ ಆ್ಯಕ್ಷನ್ ವರ್ಬ್ ಆಲ್ಸೋ ಕಾಲ್ಡ್ ಆಸ್ ಅ ಡೈನಾಮಿಕ್ ವರ್ಬ್. ಹೌದಾ, ಆ್ಯಕ್ಷನ್ ವರ್ಬನ್ನ ಡೈನಾಮಿಕ್ ವರ್ಬ್ ಅಂತ ಕೂಡ ನಾವು ಕರಿತೀವಿ. ಸೊ ಇದೇನು ಹೇಳುತ್ತೆ ಅಂತಂದರೆ ಡಿಸ್ಕ್ರೈಬ್ಸ್ ದ ಆ್ಯಕ್ಷನ್ ದಟ್ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನಲ್ಲಿ ಏನು ಸಬ್ಜೆಕ್ಟ್ನ ಯಾವ ರೀತಿ ಆ್ಯಕ್ಷನ್ ಮಾಡ್ತಾ ಇದೆ, ಅದೇನು ಕೆಲಸ ಮಾಡ್ತಾ ಇದೆ ಅಂತ ಹೇಳೋದು ಯಾವುದಪ್ಪ ಅಂತಂದರೆ ಇದು ಆ್ಯಕ್ಷನ್ ವರ್ಬ್. ಓಕೆ, ಆಮೇಲೆ ಆ್ಯಕ್ಷನ್ ವರ್ಬ್ಸ್ ಡಿಸ್ಕ್ರೈಬ್ ದ ಆ್ಯಕ್ಷನ್ ದಟ್ ದ ಸಬ್ಜೆಕ್ಟ್ ಆಫ್ ದ ಸೆಂಟೆನ್ಸ್ ಈಸ್ ಪರ್ಫಾರ್ಮಿಂಗ್. ಓಕೆ, ಒಂದು ಸೆಂಟೆನ್ಸ್ನಲ್ಲಿರುವಂಥ ಸಬ್ಜೆಕ್ಟ್ ಏನು ಕೆಲಸ ಮಾಡ್ತಾ ಇದೆ, ಏನು ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಹೇಳೋದೇನೆ ಆ್ಯಕ್ಷನ್ ವರ್ಬ್. ತಿಳಿತಾ? ಫಾರ್ ಎಕ್ಸಾಂಪಲ್ ವಿ ಟ್ರಾವೆಲ್ಡ್ ಟು ಸ್ಪೇನ್ ಲಾಸ್ಟ್ ಸಮ್ಮರ್. ಹೌದಾ, ಟ್ರಾವೆಲ್ಡ್ ಅಂದರೆ ನಾವು ಎಲ್ಲಿ ಹೋಗಿದ್ದೀವಿ? ಲಾಸ್ಟ್ ಸಮ್ಮರಲ್ಲಿ ಇರಲಿಲ್ಲ, ಹೋದ ಬೇಸಿಗೆಯಲ್ಲಿ ನಾವು ಎಲ್ಲಿ ಹೋಗಿದ್ದೀವಿ? ಸ್ಪೇನ್ಗೆ ಹೋಗಿದ್ದೆವು. ವಿ ಟ್ರಾವೆಲ್ಡ್ ಟು ಸ್ಪೇನ್ ಲಾಸ್ಟ್ ಸಮ್ಮರ್. ಇಲ್ಲಿ ಟ್ರಾವೆಲ್ ಅನ್ನೋದೇನು? ಮೇನ್ ವರ್ಬ್. ಹೌದಾ, ನಾವು ಏನು ಪ್ರವಾಸ ಮಾಡಿದ್ದೆವು, ಟ್ರಾವೆಲ್ಡ್ ಪ್ರವಾಸ ಮಾಡಿದ್ದೆವು ಅಂತ ಹೇಳೋದು ಯಾವುದಪ್ಪ ಅಂತಂದರೆ ಮೇನ್ ವರ್ಬ್. ಒಂದು ವೇಳೆ ಮೇನ್ ವರ್ಬ್ ಇಲ್ಲ ಅಂತಂದರೆ ವಿ ಟು ಸ್ಪೇನ್ ಲಾಸ್ಟ್ ಸಮ್ಮರ್ ಆಗುತ್ತೆ. ಇದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಬರೋದಿಲ್ಲ. ಸೊ ಹಾಗಾಗಿ ಒಂದು ಸೆಂಟೆನ್ಸಲ್ಲಿ ಅರ್ಥ ಬರಬೇಕಾದ್ರೆ ಅಲ್ಲಿ ಮೇನ್ ವರ್ಬ್ ಆಗಲಿ ಹೆಲ್ಪಿಂಗ್ ವರ್ಬ್ ಆಗಲಿ ಇರಬೇಕು. ಓಕೆ, ಇಲ್ಲಿ ಟ್ರಾವೆಲ್ ಅನ್ನೋದು ಏನಾಗುತ್ತೆ? ಮೇನ್ ವರ್ಬ್ ಅಥವಾ ಆ್ಯಕ್ಷನ್ ವರ್ಬ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೈ ಗ್ರ್ಯಾಂಡ್ ಫಾದರ್ ವಾಕ್ ವಿತ್ ಅ ಸ್ಟಿಕ್. ಹೌದಾ, ನಮ್ಮ ಅಜ್ಜ ಏನು ನಡೀತಾ ಇದ್ದಾನೆ, ಎದುರ ಜೊತೆಗೆ ಸ್ಟಿಕ್ನ ಒಂದು ಸಹಾಯವನ್ನು ತೆಗೆದುಕೊಂಡು ನಡೀತಾ ಇದ್ದಾನೆ. ಓಕೆ, ಇಲ್ಲಿ ನಡೀತಾ ಇದ್ದಾನೆ, ವಾಕ್. ಓಕೆ, ವಾಕ್ ಅಂತಂದರೆ ಏನಪ್ಪ ಅಂದರೆ ನಡೆಯೋದು, ಇಲ್ಲಿ ಆ್ಯಕ್ಷನ್ ವರ್ಬ್ ಆಗುತ್ತೆ. ಓಕೆ, ಆಮೇಲೆ ದ ಟ್ರೈನ್ ಅರೈವ್ಡ್ ಆನ್ ದ ಟೈಮ್. ಬರುವುದು, ಸರಿಯಾದ ಟೈಮಿಗೆ ಟ್ರೈನು ಬರುವುದು. ಓಕೆ, ಅರೈವ್ಡ್ ಅಂತಂದರೆ ಏನಪ್ಪ ಅಂದರೆ ಇಲ್ಲಿ ಆ್ಯಕ್ಷನ್ ವರ್ಬ್ ಅಥವಾ ಮೇನ್ ವರ್ಬ್. ನೆಕ್ಸ್ಟ್ ಐ ಏಟ್ ಅ ಸ್ಯಾಂಡ್ವಿಚ್ ಫಾರ್ ಅ ಲಂಚ್. ನಾನು ಮಧ್ಯಾಹ್ನ ಊಟಕ್ಕೆ ಏನು ಮಾಡಿದೆ ಅಂದರೆ ಸ್ಯಾಂಡ್ವಿಚನ್ನು ತಿಂದೆ. ಹೌದಾ, ಆಲ್ರೆಡಿ ಪಾಸ್ಟಲ್ಲಿ ಆಗಿದೆ ಇದು. ನಾನು ತಿಂದೆ ಅನ್ನೋದೇನಪ್ಪ ಅಂತಂದರೆ ಇಲ್ಲಿ ಮೇನ್ ವರ್ಬ್. ತಿಳಿತಾ? ಸೊ ನಿಮ್ಗೆ ಏನನ್ನ ಕ್ವಶನ್ ಕೇಳ್ತಾರೆ? ಐ ಡ್ಯಾಶ್. ಹೌದಾ, ಇಲ್ಲಿ ಏನು ಮಾಡ್ತಾರೆ? ಈಟ್ ಅಥವಾ ಏಟ್ ಈ ರೀತಿ ಕೊಟ್ಟು ಅ ಸ್ಯಾಂಡ್ವಿಚ್. ಓಕೆ, ಅ ಸ್ಯಾಂಡ್ವಿಚ್ ಫಾರ್ ಲಂಚ್. ಓಕೆ, ಫಾರ್ ಲಂಚ್ ಅಂತೇಳಿ ನಿಮಗೆ ಕೊಡ್ತಾರೆ. ಸೊ ಇಲ್ಲಿ ನೀವೇನು ಮಾಡಬೇಕು? ಇಲ್ಲೇನು ಮಾಡಬೇಕು? ಈಟ್ ಹಾಕ್ತಿರೋ ಏಟ್ ಹಾಕ್ತಿರೋ ಅಂಥೇಳಿ ನಿಮ್ಮ ಆನ್ಸರನ್ನು ನೀವು ಬರೀಬೇಕು. ಸೊ ಹೆಂಗೆ ಇದು ನಮಗೆ ಏಟು ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇಲ್ಲಿ ಆಲ್ರೆಡಿ ನಾನು ಏನಾಗಿದೆ, ಮಧ್ಯಾಹ್ನ ಊಟಕ್ಕೆ ನಾನು ತಿಂದಿದ್ದೀನಿ. ಓಕೆ, ಇದು ಪಾಸ್ಟಲ್ಲಿ ಆಗಿದೆ. ಓಕೆ, ಅಂದರೆ ಇವಾಗ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಮಧ್ಯಾಹ್ನ ಊಟಕ್ಕೆ ಏನನ್ನ ತಿಂದಿದ್ದೀನಿ ಅಂತ ಹೇಳ್ತಾ ಇರೋದು ಪಾಸ್ಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲೇನು ಮಾಡಬೇಕು ಅಂತಂದರೆ ನೀವು V1 ಫಾರ್ಮು, V2 ಫಾರ್ಮು, V3 ಫಾರ್ಮು, ಆಮೇಲೆ V4 ಫಾರ್ಮು ಅಂತೇಳಿ ನಿಮಗೆ ಏನು ಬರ್ತವೆ? ಆ್ಯಕ್ಷನ್ ವರ್ಬಲ್ಲಿ ಫಾರ್ಮ್ಗಳು ಬರ್ತವೆ. ಸೊ ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಇದು ಆಗಿ ಹೋಗಿದೆ, ಹಂಗಾಗಿ ಮೇಲೆ ಇದು ಪಾಸ್ಟಲ್ಲಿ ಆಗಿದೆ ಅಂತಂದರೆ ಇಲ್ಲಿ V2 ಫಾರ್ಮನ್ನು ನಾವೇನು ಮಾಡಬೇಕು? ತೆಗೆದುಕೊಳ್ಬೇಕು. ಈಟ್ ಏಟ್ ಏಟ್. ಹೌದಾ, ಸೊ ಇಲ್ಲಿ ಪಾಸ್ಟಲ್ಲಿ ಆಗಿದ್ದರಿಂದ ಈಟ್ ಇದ್ದದ್ದು ಏನಾಗುತ್ತೆ? ಏಟ್ ಆಗುತ್ತೆ. ಸೊ ಹಾಗಾಗಿ ನೀವು ಏನು ಮಾಡಬೇಕು ಅಂತಂದರೆ ಏಟ್ ಅಂತ ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಸಿಗುತ್ತೆ. ಓಕೆ, ಸೊ ಇಲ್ಲಿ ನಾನು ಎಕ್ಸಾಂಪಲನ್ನು ಕೊಡ್ತೀನಿ ನೋಡು. ಆ್ಯಕ್ಷನ್ ವರ್ಬ್ಗಳಿಗೆ ಏನಪ್ಪ ಅಂತಂದರೆ ಲಿಸ್ಟ್ ಆಫ್ ಆ್ಯಕ್ಷನ್ ವರ್ಬ್. ಓಕೆ, ಅಂದರೆ ಆ್ಯಕ್ಷನ್ ವರ್ಬ್ಗಳಿಗೆ ಲಿಸ್ಟ್ಗಳೇನಪ್ಪ ಅಂದರೆ ಅನಲೈಸ್ಡ್. ಓಕೆ, ನಾನೇನಂದರೆ ಅದನ್ನು ಅನಲೈಸ್ ಮಾಡಿದ್ದೀನಿ. ಎಕ್ಸ್ಪ್ಲೋರ್. ಓಕೆ, ಐಡೆಂಟಿಫೈಡ್. ಓಕೆ, ಇನ್ವೆಸ್ಟಿಗೇಟೆಡ್, ಸ್ಟಡೀಡ್, ಟ್ರ್ಯಾಕ್ಡ್. ಸೊ ಇವೆಲ್ಲವೂ ಏನಪ್ಪ ಅಂತಂದರೆ ಆ್ಯಕ್ಷನ್ ವರ್ಬ್ಸ್. ಸೊ ಆ್ಯಕ್ಷನ್ ವರ್ಬ್ಸ್. ಸೊ ಇನ್ನು ನೆಕ್ಸ್ಟ್ ಎರಡನೇದು ಏನು ನೋಡೋಣ ಅಂತಂದರೆ ನಾವು ಹೆಲ್ಪಿಂಗ್ ವರ್ಬ್ ಅಥವಾ ಬಿ ಫಾರ್ಮ್ ಆಫ್ ವರ್ಬ್.
ಏನು ಬಿ ಫಾರ್ಮ್ ಆಫ್ ವರ್ಬ್ ಅಂತ ಹೇಳಿ ನೋಡೋದಾದರೆ, ನಿಮಗೆ ಕಾಣುತ್ತೆ ಅಂತ ಅನ್ಕೋತೀನಿ. ಓಕೆ, ನಾವು ಇವಾಗ ಒಂದನೇ ಟೈಪ್ಸ್ ಆದಂಥ ವರ್ಬಲ್ಲಿ ನಾವೇನು ಮಾಡಿದೆವು, ಆ್ಯಕ್ಷನ್ ವರ್ಬನ್ನು ನಾವು ನೋಡಿದೆವು. ಸೊ ಇವಾಗ ಹೆಲ್ಪಿಂಗ್ ವರ್ಬನ್ನು ನೋಡೋಣ. ಓಕೆ, ಹೆಲ್ಪಿಂಗ್ ವರ್ಬ್ ಅಂದರೆ ಏನು, ಯಾವುದೇ ಟೆನ್ಸಲ್ಲಿ ಏನು ಮಾಡ್ತಾರೆ ಅಂತಂದರೆ, ನಾವು ಬಳಸ್ತೀವಲ್ಲ ಐ, ಆ್ಯಮ್, ಈಸ್, ಓಕೆ, ಈಸ್, ಆ್ಯಮ್, ವಿ, ಆರ್, ದ, ಓಕೆ, ವರ್, ವಾಸ್, ಹ್ಯಾವ್, ಹ್ಯಾಡ್. ಸೊ ಏನು ನಾವು ಇದನ್ನೆಲ್ಲ ಬಳಸ್ತೀವಲ್ಲ, ಇವೆಲ್ಲವೂ ಕೂಡ ನಾವು ಹೆಲ್ಪಿಂಗ್ ವರ್ಬ್ ಅಥವಾ ಬಿ ಫಾರ್ಮ್ ಆಫ್ ವರ್ಬ್ ಅಂತೇಳಿ ನಾವು ಕರಿತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಐ ಡ್ಯಾಶ್. ಓಕೆ, ನಿಮ್ಗೇನು ಮಾಡ್ತಾರೆ, ಬಿ ಅಂತೇಳಿ ಕಳಿಸ್ತಾರೆ. ಓಕೆ, ಬಿ ಅಂತ ಕೇಳ್ಬಿಟ್ಟು ಐ ಡ್ಯಾಶ್ ವೇಟೆಡ್. ಓಕೆ, ವೇಟೆಡ್ ಯಸ್ಟರ್ಡೇ. ಓಕೆ, ಯಸ್ಟರ್ಡೇ ಅಂತೇಳಿ ನಿಮಗೆ ಈ ಥರ ಕೊಟ್ಟರೆ ಅಂದರೆ ಇಲ್ಲಿ ಬಿ ಅಂತಲ್ಲಿ ಇದ್ದದ್ದು ನೀವು ಏನನ್ನ ತುಂಬಬೇಕು. ಓಕೆ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನೀವು ಬಿ ಅಂತಂದರೆ ಏನು ಅಂತೇಳಿ ತುಂಬಬೇಕು ಅಂತಂದರೆ, ಇದು ಪಾಸ್ಟಲ್ಲಿದೆ, ವೇಟೆಡ್ ಅನ್ನೋದು ಪಾಸ್ಟಲ್ಲಿದೆ, ಆಮೇಲೆ ಯಸ್ಟರ್ಡೇ ಅನ್ನೋದು ಪಾಸ್ಟಲ್ಲಿದೆ. ಸೊ ಹಾಗಾಗಿ ನಾವು ಇದನ್ನು ಪಾಸ್ಟ್ ಟೆನ್ಸಲ್ಲಿ ಯಾವುದನ್ನು ತುಂಬಬೇಕು, ಆ ಇದ್ದಲ್ಲಿ ಈ ಬಿ ಇದ್ದಲ್ಲಿ ಏನಾಗಬೇಕು ಅಂತಂದರೆ ವಾಸ್ ಅನ್ನೋದು ನಿಮ್ಮ ಆನ್ಸರ್. ಅಂದರೆ ಸೆಂಟೆನ್ಸು ಯಾವ ಟೆನ್ಸಲ್ಲಿ ಇದೆ ಅಂತೇಳಿ ಗೊತ್ತಾಯಿತು ಅಂತಂದರೆ ನಿಮಗೆ ಈ ಬಿ ಫಾರ್ಮ್ ಆಫ್ ವರ್ಬ್ಗಳು ಏನಾಗ್ತವೆ ಅಂದರೆ ಈಜಿ ಆಗ್ತವೆ. ಸೊ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ ನೋಡ್ರಿ ನೀವು. ಸೊ ಈ ಥರ ಸಬ್ಜೆಕ್ಟ್ಗಳನ್ನು 8 ಸಬ್ಜೆಕ್ಟ್ಗಳನ್ನು ನೀವು ಬರ್ಕೊಳ್ಳಿ. ಐ, ವಿ, ಯು, ಹಿ, ಸಿ, ಇಟ್, ದೇ. ಸೊ ಈ ಥರ ಬರ್ಕೊಂಡು ಪ್ರೆಸೆಂಟ್ ಟೆನ್ಸು ಅಂತಂದಲ್ಲಿ ಐ ಇದ್ದಲ್ಲಿ ಆ್ಯಮ್, ವಿ ಆರ್, ಯು ಆರ್, ಹಿ ಈಸ್, ಸಿ ಈಸ್, ಇಟ್ ಈಸ್, ದೇ ಆರ್. ಓಕೆ, ಒಂದು ವೇಳೆ ಸೆಂಟೆನ್ಸು ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಅಂತಂದರೆ ಇಲ್ಲಿ ಐ ಇದ್ದಲ್ಲಿ ಡ್ಯಾಶ್ ಕೊಟ್ಟು ಬಿ ಕೊಟ್ಟಿದ್ರು ಅಂತಂದರೆ ಐ ಇದ್ದಲ್ಲಿ ಏನಾಗ್ತಾ ಇತ್ತು, ಆ್ಯಮ್, ಐ ಆ್ಯಮ್. ಓಕೆ, ಐ ಆ್ಯಮ್ ವೇಟಿಂಗ್ ಫಾರ್ ಯು ಅಂಥೇಳಿ ಏನಾದ್ರು ಕ್ವಶನ್ ಇದ್ದರೆ ಅದು ಪ್ರೆಸೆಂಟ್ ಟೆನ್ಸಲ್ಲಿ ಇತ್ತು ಅಂತಂದರೆ ನೀವು ಬಿ ಇದ್ದಲ್ಲಿ ಏನು ತುಂಬಬೇಕು, ಆ್ಯಮ್ ಅನ್ನು ತುಂಬಬೇಕು. ಓಕೆ, ಫಾರ್ ಇನ್ನೊಂದು ಎಕ್ಸಾಂಪಲ್ ಅಂತಂದರೆ ಹಿ ಡ್ಯಾಶ್ ಬಿಟ್ಟು ವಿ ಕೊಟ್ಟು, ಓಕೆ, ಮೈ ಫ್ರೆಂಡ್. ಓಕೆ, ಮೈ ಫ್ರೆಂಡ್ ಅಂತೇಳಿ ಕೊಟ್ಟರು ಅಂತ ಹೇಳ್ಕೊಳ್ರಿ. ಓಕೆ, ಇಲ್ಲಿ ಮೈ ಫ್ರೆಂಡ್ ಅಂದರೆ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡನ್ನು ಏನು ಮಾಡ್ತಾ ಇದ್ದೀನಿ, ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಹಿ ಈಸ್ ಮೈ ಫ್ರೆಂಡ್. ಇಲ್ಲಿ ಈಸ್ ಅನ್ನೋದು ಏನಪ್ಪ ಅಂತಂದರೆ ಇಲ್ಲಿ ಬಿ ಫಾರ್ಮ್ ಆಫ್ ವರ್ಬ್ ಬರುತ್ತೆ. ಓಕೆ, ಅರ್ಥ ಆಯ್ತಾ? ಈ ಥರ ಏನಪ್ಪ ಅಂತಂದರೆ ನಿಮ್ಮ ಬಿ ಫಾರ್ಮ್ ಆಫ್ ವರ್ಬ್. ಇದು ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದರೆ ಈ ಥರ ಫಿಲಪ್ ಮಾಡಬೇಕು. ಒಂದು ವೇಳೆ ಪಾಸ್ಟ್ ಟೆನ್ಸಲ್ಲಿ ಇತ್ತು ಅಂತಂದರೆ ಯಾವ್ಯಾವ ಬರ್ತಾವು ಅಂತ ಅಂದರೆ, ಸೊ ನಾನು ಇಲ್ಲಿ ಹೇಳಿದೆ ಐ ವಾಸ್, ವಿ ವರ್. ಓಕೆ, ಐ ವಾಸ್, ವಿ ವರ್, ಯು ವರ್, ಹಿ ವಾಸ್, ಸಿ ವಾಸ್, ಇಟ್ ವಾಸ್, ಮತ್ತು ದೇ ವರ್ ಅನ್ನೋದೇನಪ್ಪ ಅಂತಂದರೆ ಇವು ಪಾಸ್ಟ್ ಟೆನ್ಸಲ್ಲಿ. ಓಕೆ, ಇವು ಪಾಸ್ಟ್ ಟೆನ್ಸಲ್ಲಿ. ಒಂದು ವೇಳೆ ನಿಮಗೆ ಇಷ್ಟೇ ಕೇಳ್ತಾರೆ, ಪಾಸ್ಟು ಇಲ್ಲ ಪ್ರೆಸೆಂಟು, ಇವು ಎರಡರಲ್ಲೇ ಮಾತ್ರ ನಿಮ್ಮ ಬಿ ಫಾರ್ಮ್ ಆಫ್ ವರ್ಬ್ಗಳನ್ನು ಕೇಳ್ತಾರೆ. ಒಂದು ವೇಳೆ ಅಲ್ಲಿ ಡೂ ಕೊಟ್ಟಿದ್ರು ಅಂತ ಅಂದ್ಕೊಳ್ಳಿ, ಹೌದಾ, ಈ ಡೂ ಇವೆಲ್ಲ ಕೊಟ್ಟಿದ್ರು ಅಂತಂದರೆ, ಸೊ ನಾನು ಹೇಳಿದಾಗೆ ಐ ಡೂ, ವಿ ಡೂ, ಯು ಡೂ, ಹಿ, ಸಿ, ಇಟ್ ಬಂದಲ್ಲಿ ಡಸನ್ನು ಹಾಕಬೇಕು. ಇದು ಪ್ರೆಸೆಂಟಲ್ಲಿದ್ದರೆ, ಪಾಸ್ಟಲ್ಲಿದ್ದರೆ ಎಲ್ಲವಕ್ಕೂ ಡಿಡ್ಡನ್ನು ಹಾಕಬೇಕು. ಓಕೆ, ಒಂದು ವೇಳೆ ಹ್ಯಾವ್, ಹ್ಯಾಡ್ ಕೊಟ್ಟರೆ ಅಂತಂದರೆ ಹ್ಯಾವು, ಹ್ಯಾಡ್ ಕೊಟ್ಟರು ಅಂತಂದರೆ ಐ ಹ್ಯಾವ್, ಐ ಹ್ಯಾಡ್, ಆಮೇಲೆ ವಿ ಹ್ಯಾವ್, ಓಕೆ, ಯು ಹ್ಯಾವ್, ಹಿ, ಸಿ, ಇಟ್ಟಲ್ಲಿ ಹ್ಯಾಸ್, ಆಮೇಲೆ ದೇ ಹ್ಯಾವ್. ಪಾಸ್ಟಲ್ಲಿತ್ತು ಅಂತಂದರೆ ದೇ ಹ್ಯಾಡ್. ಓಕೆ, ಹ್ಯಾಡನ್ನು ನೀವು ಅಪ್ಲೈ ಮಾಡಬೇಕು. ಸೊ ಇದನ್ನು ನೀವು ಲಿಸ್ಟ್ ಮಾಡಿರಿ. ಓಕೆ, ಇದನ್ನು ನೀವು ಲಿಸ್ಟ್ ಮಾಡಿಬಿಟ್ರು ಇಲ್ಲಿ ಬಿ ಫಾರ್ಮ್ ಆಫ್ ವರ್ಬ್ ಅಂತೇಳಿ ಹಾಕ್ಕೊಳ್ಳಿ, ಇಲ್ಲ ಹೆಲ್ಪಿಂಗ್ ವರ್ಬ್ ಅಂತೇಳಿ ಹಾಕ್ಕೊಳ್ಳಿ, ಎರಡೂ ಕೂಡ ಒಂದೇ. ಓಕೆ, ಸೊ ಇವುಗಳನ್ನು ನೀವೇನು ಮಾಡಿರಿ ಅಂತಂದರೆ, ನಾನು V1, V2, V3 ಅಂತ ಹೇಳಿದ್ನಲ್ಲ, ಸೊ ಅವುಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ಸಾಕು. ಸೊ ನಿಮ್ಗೆ ಇಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆ, ಸೊ ಹಾಗಿದ್ಮೇಲೆ ನೋಡೋಣ V1, V2, V3 ಅಂದರೆ ಏನು ಅಂಥೇಳಿ ನೋಡೋದಾದರೆ,
ಇಲ್ಲಿ ನೋಡಿ, ಗೋ ಹೌದಾ, ಪ್ರೆಸೆಂಟ್ ಟೆನ್ಸ್ ಹೌದಾ, ಗೋ ಅಂದರೆ ಪ್ರೆಸೆಂಟಲ್ಲಿದೆ. ಓಕೆ, V2 ಪಾಸ್ಟ್ ಟೆನ್ಸ್, ಗೋ ವೆಂಟ್ ಹೌದಾ, ಹೋದ ಅವನು, ಇದ್ದ ಹೋದ, ಹಿ ವೆಂಟ್. ವೆಂಟ್ ಅನ್ನೋದೇನಪ್ಪ ಅಂದರೆ V2 ಪಾಸ್ಟ್ ಟೆನ್ಸ್. ಓಕೆ, ಗಾನ್, ಹಿ ವಿಲ್ ಬಿ ಗಾನ್ ವೆರಿ ಸೂನ್. ಗಾನ್ ಅನ್ನೋದೇನಪ್ಪ ಅಂತಂದರೆ V3 ಫ್ಯೂಚರ್ ಟೆನ್ಸ್ ಆಗಿದೆ. ಓಕೆ, ಹಿ ಗಾನ್ ಅನ್ನೋದು ಫ್ಯೂಚರ್ ಟೆನ್ಸ್. ಆಮೇಲೆ ಲೈವ್, V1 ಲೈವ್ಡ್. ಓಕೆ, ಇ ಡಿ ಫಾರ್ಮ್ ಬಂತು ಅಂದರೆ ನೀವು ಈಜಿಯಾಗಿ ಅರ್ಥಕೊಂಡು ಬಿಡ್ರಿ, ಅದು ಪಾಸ್ಟಲ್ಲಿರುತ್ತೆ ಇಲ್ಲ ಫ್ಯೂಚರಲ್ಲಿರುತ್ತೆ. ಜಾಸ್ತಿ ನಿಮಗೆ ಕ್ವಶನ್ ರೈಸ್ ಮಾಡೋದು ಪ್ರೆಸೆಂಟು ಮತ್ತು ಪಾಸ್ಟಲ್ಲಿ ಮಾತ್ರ. ಓಕೆ, ಪ್ರೆಸೆಂಟು ಮತ್ತು ಪಾಸ್ಟಲ್ಲಿ ಮಾತ್ರ. ಸೊ ನಿಮಗೆ ಏನಾದರೂ ಮೇನ್ ವರ್ಬ್ ಇ ಡಿಯಲ್ಲಿ ಇದೆ ಅಂತ ಅನ್ನೋದಾದರೆ ಆ ಸೆಂಟೆನ್ಸು ಆಲ್ಮೋಸ್ಟ್ ನಿಮಗೆ ಪಾಸ್ಟಲ್ಲೇ ಇರುತ್ತೆ ಹೌದಾ. ಆಮೇಲೆ ಮೇಕ್, ಮೇಡ್, ಮೇಡ್. ಮೇಕ್ ಅನ್ನೋದು V1, ಮೇಡ್ ಅನ್ನೋದು V2, ಮೇಡ್ ಅನ್ನೋದು V3. ಆಮೇಲೆ ರಿಕ್ವೆಸ್ಟ್, ರಿಕ್ವೆಸ್ಟೆಡ್, ಆಮೇಲೆ ರಿಕ್ವೆಸ್ಟೆಡ್ V1, V2, V3. ಆಮೇಲೆ ಅಪಾಯಿಂಟ್, ಅಪಾಯಿಂಟೆಡ್, ಅಪಾಯಿಂಟೆಡ್. ಓಕೆ, V1, V2, V3. ಓಕೆ, ಡಿಮಾಂಡ್, ಡಿಮಾಂಡೆಡ್, ಆಮೇಲೆ ಡಿಮಾಂಡೆಡ್ ಹೌದಾ, V1, V2, V3. ಒಂದು ವೇಳೆ ಇಲ್ಲಿ ಬ್ಯೂಟಿಫುಲ್ ಬ್ಯೂಟಿಫುಲ್ ಕೊಟ್ಟಿರೋ ಅಂತ ತಿಳ್ಕೊಳ್ಳಿ ಹೌದಾ. ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ, ಏನು ಬರುತ್ತೆ ಕಾಮೆಂಟ್ ಮಾಡಿ. ಎಲ್ಲಿ ನಿಮಗೆ ಮೇನ್ ವರ್ಬ್ 5 ಅಕ್ಷರಕ್ಕಿಂತ ಜಾಸ್ತಿ ಇದ್ರೆ, ಅಂದರೆ ಇಲ್ಲಿ ನೋಡಿ ಬ್ಯೂಟಿಫುಲ್ಗೆ ಎಷ್ಟು ವರ್ಡ್ಸ್ ಇದ್ದಾವೆ, 1, B, 2, 3, 4, 5, 6, 7, 8, 9 ಹೌದಾ. ಬ್ಯೂಟಿಫುಲ್ 8 ವರ್ಡ್ಸ್ಗಳಿದ್ದಾವೆ. ಸೊ ಇಲ್ಲಿ ನಿಮಗೆ 5 ವರ್ಡ್ಸ್ಗಿಂತ ಜಾಸ್ತಿ ಇತ್ತು ಅಂತಂದರೆ ಇಲ್ಲಿ V1, V2ಗೆ ಏನು ಬರುತ್ತೆ ಅಂತಂದರೆ ಮೋರ್ ಬ್ಯೂಟಿಫುಲ್ ಹೌದಾ. V3ಗೆ ಏನು ಬರುತ್ತೆ, ಮೋಸ್ಟ್ ಬ್ಯೂಟಿಫುಲ್ ಹೌದಾ. ಯಾವುದೇ ಒಂದು ವರ್ಡ್ 5 ಪದಗಳಿಗಿಂತ ಜಾಸ್ತಿ ಇದ್ದರೆ V2ಗೆ ಮೋರ್ ಬ್ಯೂಟಿಫುಲ್ ಹೌದಾ, V3ಗೆ ಮೋಸ್ಟ್ ಬ್ಯೂಟಿಫುಲ್. ಸೊ ಇದೇ ಥರನೇ ಏನು ಮಾಡಿರಿ ಅಂತಂದರೆ ನೀವು ಲಿಸ್ಟ್ ಮಾಡಿ 5 ಪದಗಳಿಗಿಂತ ಜಾಸ್ತಿ ಇರುವಂಥ ಏನು ವರ್ಡ್ಗಳನ್ನು ನೀವು ಏನು ಮಾಡಿರಪ್ಪ ಅಂದರೆ ಲಿಸ್ಟ್ ಮಾಡಿದರೆ ನಿಮ್ಗೆ ಈಸಿ ಆಗುತ್ತೆ. ಜಾಸ್ತಿ ಆಲ್ಮೋಸ್ಟ್ ನಿಮಗೆ ಕೊಡೋದೆ ಇವೇನಲ್ಲ, ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳೋಕ್ಕೆ ಗೊತ್ತಾಗಲಿ ಅಂತೇಳಿ ನಾನು ಹೇಳಿದೆ. ಓಕೆ, ಸೊ ಈ ಥರ ಏನು ಬರುತ್ತೆ ಅಂತಂದರೆ V1, V2, V3 ಬರುತ್ತೆ. ಆಮೇಲೆ ನಾನು ಹೇಳಿದೆ ಈಟ್ ಹೌದಾ, ಈಟ್, ಏಟ್, ಏಟ್. ಸೊ ಇಲ್ಲಿ ಏನಾಗಿತ್ತು ಆವಾಗಲೇ V2 ಆಗಿತ್ತು ಹೌದಾ, ಈಟ್, ಏಟ್, ಏಟ್. ಆಮೇಲೆ ಪುಟ್ ಬರುತ್ತೆ ಸರ್, ಇಲ್ಲಿ ಪುಟ್ಟು. ಆಮೇಲೆ ಇಲ್ಲೇನು ಸರ್ ಅಂತಂದರೆ ಇಲ್ಲಿ ಕೂಡ ಪುಟ್ಟು, ಇಲ್ಲಿ ಪುಟ್ಟು. ಓಕೆ, ಈ ಥರ V1, V2, V3ಗಳು ಬರ್ತವೆ. ಸೊ ಎಲ್ಲಿ ನಿಮಗೆ ಮೇಡ್ ಇದರಲ್ಲಿ ಇ ಡಿ ಫಾರ್ಮ್ಗಳು ಬರ್ತವೆ ಅಂತ ಅಂದ್ಕೊಂಡ್ರೆ ಅದು ಆಲ್ಮೋಸ್ಟ್ ನಿಮಗೆ ಪಾಸ್ಟಲ್ಲಿರುತ್ತೆ ಇಲ್ಲ ಫ್ಯೂಚರಲ್ಲಿರುತ್ತೆ. ಸೊ ಜಾಸ್ತಿ ನಿಮಗೆ ಪ್ರೆಸೆಂಟ್ ಪಾಸ್ಟಲ್ಲಿ ಮಾತ್ರನೇ ಕ್ವಶನನ್ನು ರೈಸ್ ಮಾಡ್ತಾರೆ. ಸೊ ಆಗಿದ್ಮೇಲೆ ನಾವು ಇವಾಗ ಏನು ಮಾಡೋಣ ಅಂತಂದರೆ ಅವುಗಳ ಬಗ್ಗೆ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳೋಣ. ಸೊ ನೋಡಿದಾದ್ಮೇಲೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ರೀಟಾ ಡ್ಯಾಶ್ ಅ ಮೈಲ್. ಓಕೆ, ರೀಟಾ ಡ್ಯಾಶ್ ಅ ಮೈಲ್ ಎವ್ರಿ ಡೇ. ಸೊ ಈ ಥರ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಕ್ವಶನನ್ನು ಕೇಳ್ತಾರೆ. ಸೊ ಇಲ್ಲಿ ರನ್ಸ್ ಆಮೇಲೆ ರನ್ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದೇನಿದೆ, ಇದು ಪ್ರೆಸೆಂಟಲ್ಲಿದೆ, ಸಿಂಪಲ್ ಪ್ರೆಸೆಂಟಲ್ಲಿದೆ. ಸೊ ಅವಾಗ ಸಿಂಗ್ಯುಲರ್ ಏನಿದೆ, ಸಿಂಗ್ಯುಲರ್ ಸಬ್ಜೆಕ್ಟ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ ಅಂತಂದರೆ ರನ್ಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ರನ್ಸ್ ಅಂತೇಳಿ ಬರೆದ್ರೆ ಏನು ಮಾಡಬೇಕು ಅಂತಂದರೆ ಆನ್ಸರ್ ಕರೆಕ್ಟ್ ಆಗುತ್ತೆ. ಸಿಂಗ್ಯುಲರ್ ಏನಾದ್ರು ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ದರೆ ಅದೇನಾಗುತ್ತೆ, ರನ್ಸ್ ಆಗುತ್ತೆ. ಒಬ್ಬರಿಗಿಂತ ಜಾಸ್ತಿ ಓಡ್ತಾ ಇದ್ರು ಅಂತಂದರೆ ಅಲ್ಲಿ ರನ್ ಆಗುತ್ತೆ. ದೇ ರನ್ ಅ ಮೈಲ್ ಎವ್ರಿ ಡೇ. ಇಲ್ಲಿ ಸಿಂಗ್ಯುಲರ್ ಒಬ್ಬರೇ ಇದ್ದಾರೆ, ರೀತಾನ ಒಬ್ಬಳೇ ಇದ್ದಾಳೆ ಅಂತಂದರೆ ಇಲ್ಲಿ ರನ್ಸ್ ಆಗುತ್ತೆ. ಇಲ್ಲಿ ಒಬ್ಬರಿಗಿಂತ ಜಾಸ್ತಿ ಇದ್ರೆ ದೇ ರನ್ ಅ ಮೈಲ್ ಎವ್ರಿ ಡೇ. ಓಕೆ, ಇದು ರನ್ಸ್. ಆಮೇಲೆ ದ ಡಾಗ್ ಡ್ಯಾಶ್ ಆಲ್ ನೈಟ್. ದ ಡಾಗ್ ಏನು ಮಾಡ್ತಾ ಇದೆ, ಬೊಗಳ್ತಾ ಇದೆ ಹೌದಾ, ಆಲ್ ನೈಟ್ ಬೊಗಳ್ತಾ ಇದೆ. ಓಕೆ, ಇಲ್ಲಿ ಬಾರ್ಕ್ ಅಂದರೆ ಬೊಗಳ್ತಾ ಇರೋದು ಬಾರ್ಕ್. ಆಮೇಲೆ ದ ಕ್ಯಾಟ್
ದ ಕ್ಯಾಟ್ ಡ್ಯಾಶ್ ಸ್ನೇಕ್. ಓಕೆ, ಕ್ಯಾಟ್ ಸ್ನೇಕನ್ನು ಏನು ಮಾಡಿದೆ, ಕ್ಯಾಚ್ ಮಾಡಿದೆ. ಸೊ ಹಾಗಾಗಿ ಇಲ್ಲಿ ಇದು ಕ್ಯಾಚ್ ಸರಿಯಾದ ಆನ್ಸರ್. ಆಮೇಲೆ ಮಿಯಾ ಡ್ಯಾಶ್ ಸ್ಕೂಲ್ ಎಸ್ಟರ್ಡೇ. ನಾನು ಎಲ್ಲಿ ಹೇಳಿದೆ, ಗೋ V1, ಓಕೆ, ವೆಂಟ್ V2, ಗಾನ್ V3. ಓಕೆ, ನಾನು ಇಲ್ಲಿ ಹೇಳಿದೆ. ಸೊ ಮಿಯಾ ಡ್ಯಾಶ್ ಸ್ಕೂಲ್ ಎಸ್ಟರ್ಡೇ. ಎಸ್ಟರ್ಡೇ ಅನ್ನೋದೇನು, ಪಾಸ್ಟ್, ನಿನ್ನೆ. ಹೌದಾ, ನಿನ್ನೆ ಅನ್ನೋದೇನು ಪಾಸ್ಟ್. ಸೊ ಹಾಗಾಗಿ ಇಲ್ಲಿ V2 ಅನ್ನು ನಾವು ಏನು ಮಾಡಬೇಕು, ತೆಗೆದುಕೊಳ್ಬೇಕು. ಸೊ ಮಿಯಾ ವೆಂಟ್ ಸ್ಕೂಲ್ ಎಸ್ಟರ್ಡೇ. ಇಲ್ಲಿ ವೆಂಟ್ ಅನ್ನೋದು ನಿಮ್ಮ ಆನ್ಸರ್. ಓಕೆ, ಆಮೇಲೆ ಮಹೇಶ್ ಬ್ಯಾಕ್ ಟು ಹೀಸ್ ಮದರ್. ಅವನು ಹೋದ, ಮಹೇಶ್ ಅವನ ತಾಯಿ ಜೊತೆಗೆ ಹೋದ. ಓಕೆ, ಇಲ್ಲಿ ರನ್ ಅನ್ನೋದು ಪ್ರೆಸೆಂಟ್. ಓಕೆ, ರ್ಯಾನ್ ಅನ್ನೋದು ಪಾಸ್ಟ್, ಮತ್ತೆ ರನ್ ಅನ್ನೋದು ರನ್. ಓಕೆ, ಅವನು ಹೋದ, ಆಲ್ರೆಡಿ ಅವ್ರ ತಾಯಿ ಜೊತೆಗೆ ಅವನು ಹೋದ ಅನ್ನೋದು ಏನಪ್ಪ ಅಂತಂದರೆ ಪಾಸ್ಟ್ ಆಗಿರೋದ್ರಿಂದ ಸೊ ಇಲ್ಲಿ ಏನಾಗುತ್ತೆ ಅಂದರೆ ರ್ಯಾನ್ ಅನ್ನೋದು ಸರಿಯಾದ ಆನ್ಸರ್. ಆಮೇಲೆ ನೆಕ್ಸ್ಟ್, ಡಿಡ್ ಯು ಡ್ಯಾಶ್ ಎನಿಥಿಂಗ್. ಇಲ್ಲಿ ಡೂ ಕೊಡ್ತಾರೆ, ಆಮೇಲೆ ಡನ್ ಕೊಡ್ತಾರೆ. ಹೌದಾ, ನೀನೇನಾದರೂ ಮಾಡಿದೀಯಾ. ಓಕೆ, ಅದನ್ನು ಕೇಳ್ತಾ ಇದ್ದೇನೆ ಪ್ರೆಸೆಂಟಲ್ಲಿ, ಅಲ್ಲಿ ಡೂ ಬರುತ್ತೆ. ನೀನೇನಾದ್ರು ಮಾಡಿ ಮುಗಿಸಿದೀಯೇನ ಅಂತೇಳಿ ಕೇಳಿದರೆ ಅಲ್ಲಿ ಏನು ಬರ್ತಾ ಇತ್ತು ಅಂತಂದರೆ ಡನ್ ಬರ್ತಾ ಇತ್ತು. ಸೊ ಹಾಗಾಗಿ ಇಲ್ಲಿ ಏನಾದರೂ ಮಾಡಿದೀಯಾ ಅಂತ ಕೇಳೋದ್ರಿಂದ ಪ್ರೆಸೆಂಟಲ್ಲಿ ಡೂ. ಓಕೆ, ಇನ್ ನೆಕ್ಸ್ಟ್, ಮೈ ಬ್ರದರ್ ಆ್ಯಂಡ್ ಐ ಡ್ಯಾಶ್ ಎವ್ರಿ ಡೇ. ಓಕೆ, ನಾನು ಇಲ್ಲಿ ಹೇಳಿದೆ ಆವಾಗಲೇ, ಇಲ್ಲಿ ಸಿಂಗುಲರ್ ಇದ್ದಾಗ ರನ್ಸ್ ಅಂತೇಳಿ ಬಂತು, ಒಬ್ಬರಿಗಿಂತ ಜಾಸ್ತಿ ಇದ್ದರೆ ರನ್ ಅಂತೇಳಿ ಬಂತು ಅಂದೆ ನಾನು. ಸೊ ಇಲ್ಲಿ ಮೈ ಬ್ರದರ್, ನಮ್ಮ ಅಣ್ಣ ಮತ್ತು ನಾನು ಏನು ಮಾಡ್ತೀವಿ, ಟಾಕ್ ಅಥವಾ ಇಲ್ಲಿ ಟಾಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ಒಬ್ಬರಿಗಿಂತ ಏನಿದ್ದಾರೆ, ಜಾಸ್ತಿ ಇದ್ದಾರೆ, ಇಬ್ಬರಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ನಾವು, ಟಾಕ್ ಅನ್ನೋದು ಏನಪ್ಪ ಅಂತಂದರೆ ಇಲ್ಲಿ ಸರಿಯಾದ ಆನ್ಸರ್. ಓಕೆ, ತಿಳಿತಾ? ಇನ್ ನೆಕ್ಸ್ಟ್ ಏನಪ್ಪ ಅಂತಂದರೆ, ದ ಪೊಲಿಟಿಷಿಯನ್ ಅಲಾಂಗ್ ವಿತ್ ದ ನ್ಯೂಸ್ ಮ್ಯಾನ್ ಡ್ಯಾಶ್ ಎಕ್ಸ್ಪೆಕ್ಟೆಡ್ ಶಾರ್ಟ್ಲಿ. ಓಕೆ, ಇಲ್ಲಿ ಪೊಲಿಟಿಷಿಯನ್ಸ್ ಯಾರ ಜೊತೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ, ನ್ಯೂಸ್ ಮ್ಯಾನ್ ಜೊತೆಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಇಲ್ಲಿ ಏನು ಬರುತ್ತೆ ಆನ್ಸರ್ ಅಂತಂದರೆ, ಇಲ್ಲಿ ಸಿಂಪಲ್ ಪ್ರೆಸೆಂಟಲ್ಲಿರೋದ್ರಿಂದ ಏನು ಬರುತ್ತೆ ಆನ್ಸರ್ ಅಂತಂದರೆ ಈಸ್ ಬರುತ್ತೋ ಅಥವಾ ಆರ್ ಬರುತ್ತೋ ಅನ್ನೋದು ನಿಮ್ಮ ಆನ್ಸರ್. ಯಾರ ಜೊತೆಗೆ, ಇಂಗ್ಲೀಷ್ ಮ್ಯಾನ್ ಜೊತೆಗೆ. ಓಕೆ, ಇಂಗ್ಲೀಷ್ ಮ್ಯಾನನ್ನು ನಾವು ಸಬ್ಜೆಕ್ಟಿಗೆ ಕನ್ವರ್ಟ್ ಮಾಡಿದರೆ ಏನಾಗುತ್ತೆ, ಹೀ ಆಗುತ್ತೆ. ಹೌದಾ, ಹೀ ಮುಂದೆ ಯಾವುದೋ ಒಂದು ಹೆಲ್ಪಿಂಗ್ ವರ್ಬ್ ಬರುತ್ತೆ. ಓಕೆ, ಹೀ ಮುಂದೆ ಈಸ್ ಬರೋದ್ರಿಂದ ಇದರ ಆನ್ಸರ್ ಏನಪ್ಪ ಅಂತಂದರೆ ಈಸ್. ಇದರ ಆನ್ಸರ್ ಈಸ್. ಓಕೆ, ಒಂದು ವೇಳೆ ಪೊಲಿಟಿಷಿಯನ್ ಮತ್ತು ಇಂಗ್ಲೀಷ್ ಮ್ಯಾನ್ ಇವರಿಬ್ಬರು ಕೂಡ ಬಂದರು ಅಂತ ಅಂದ್ಕೊಂಡ್ರೆ ಇಲ್ಲೇನಾಗುತ್ತೆ, ಸಬ್ಜೆಕ್ಟು ದೇ ಆಗುತ್ತೆ. ದೇ ಅಂತಂದರೆ ಆರ್. ಓಕೆ, ಇಲ್ಲಿ ಹೀ ಅಂತ ಬರೋದ್ರಿಂದ ಈಸ್ ಅ ರೈಟ್ ಆನ್ಸರ್. ಓಕೆ, ಇನ್ ನೆಕ್ಸ್ಟ್, ವಿಶ್ವನಾಥ್ ಡ್ಯಾಶ್ ಇನ್ ಅ ಗೌರ್ಮೆಂಟ್ ಸ್ಕೂಲ್. ಓಕೆ, ಇಲ್ಲಿ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ, ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ಹೇಳಿದೆ, ಒಬ್ಬನೇ ಇದ್ದಾಗ ಅಲ್ಲಿ ಸಿಂಗ್ಯುಲರ್ ಬಂತು ಅಂದರೆ ಎಸ್ ಫಾರ್ಮನ್ನು ನೀವು ಹಚ್ಚಬೇಕು. ಒಬ್ಬರಿಗಿನ್ನ ಜಾಸ್ತಿ ಬಂತು ಅಂತಂದರೆ ಅಲ್ಲಿ ಎಸ್ ಫಾರ್ಮನ್ನು ತೆಗಿಬೇಕು ಅಂತ ನಾನು ಹೇಳಿದೆ. ಒಂದು ವೇಳೆ ವಿಶ್ವನಾಥ್ ಆ್ಯಂಡ್ ಹೀಸ್ ವೈಫ್, ಓಕೆ, ವಿಶ್ವನಾಥ ಮತ್ತು ಅವನ ಹೆಂಡತಿ ಇಬ್ಬರು ಏನು ಮಾಡ್ತಾಯಿದ್ರು, ಗೌರ್ಮೆಂಟ್ ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ರು ಅಂತಂದರೆ ಇಲ್ಲಿ ವರ್ಕ್ ಅಂತ ಹಾಕಬೇಕು. ಇಲ್ಲಿ ಇವನು ಒಬ್ಬನೇ ಮಾಡೋದ್ರಿಂದ, ಸಿಂಗ್ಯುಲರ್ ಇರೋದ್ರಿಂದ ವರ್ಕ್ಸ್ ಅಂತೇಳಿ ನೀವು ಆನ್ಸರನ್ನು ಬರೀಬೇಕು. ಓಕೆ, ಆಮೇಲೆ ನೆಕ್ಸ್ಟ್, ಇಫ್ ಐ ಸ್ಟಡೀಡ್ ವೆಲ್ ಬಿಫೋರ್ ಎಕ್ಸಾಮಿನೇಷನ್. ಓಕೆ, ಇಫ್ ಐ ಸ್ಟಡೀಸ್ ವೆಲ್ ಬಿಫೋರ್ ಎಕ್ಸಾಮಿನೇಷನ್ ಐ ಡ್ಯಾಶ್ ಗಾಟ್ ಅ ಗುಡ್ ಮಾರ್ಕ್ಸ್. ಒಂದು ವೇಳೆ ನಾನೇನಾದರೂ ಎಕ್ಸಾಮ್ಕಿನ್ನ ಮುಂಚೆ ಚೆನ್ನಾಗಿ ಓದಿದ್ರೆ, ಅಂದರೆ ಇನ್ನೂ ಎಕ್ಸಾಮ್ ಆಗಿಲ್ಲ, ಎಕ್ಸಾಮ್ ಮುಂದಿದ್ದಾವ, ಸೊ ಎಕ್ಸಾಮ್ಕಿನ್ನ ಮುಂಚೆ ನಾನು ಚೆನ್ನಾಗಿ ಓದಿದರೆ ನಾನು ಏನನ್ನು ಪಡಿಬಹುದು, ಐ ಡ್ಯಾಶ್ ಗೆಟ್ ಅ ಗುಡ್ ಮಾರ್ಕ್ಸ್. ಪಡಿಬಹುದು ಫ್ಯೂಚರಲ್ಲಿದೆ, ಅದಕ್ಕೆ ವಿಲ್ ಕೊಟ್ಟಿದ್ದಾರೆ, ವುಡ್ ಕೊಟ್ಟಿದ್ದಾರೆ. ಸೊ ಐ ವಿಲ್ ಅನ್ನೋದು ನಿಮ್ಮ ಸರಿಯಾದ ಆನ್ಸರ್.
ಸೊ ಈ ಥರ ಏನು ಮಾಡ್ತಾರೆ, ಇವೆಲ್ಲವೂ ಕೂಡ ಆ್ಯಕ್ಷನ್ ವರ್ಬ್, ಇವೆಲ್ಲವೂ ಆ್ಯಕ್ಷನ್ ವರ್ಬ್ ಅಥವಾ ಮೇನ್ ವರ್ಬ್ಗೆ ಎಕ್ಸಾಂಪಲ್ಸ್. ಸೊ ಇನ್ನು ಹೆಲ್ಪಿಂಗ್ ವರ್ಬ್ ಇದಾವಲ್ಲ ಸರ್, ಹೆಲ್ಪಿಂಗ್ ವರ್ಬ್ ಬಗ್ಗೆ ಕೂಡ ಸ್ವಲ್ಪ ಹೇಳ್ರಿ ಅಂತ ಅನ್ನೋದಾದರೆ, ಓಕೆ ಇಲ್ಲಿ ನೋಡಿ, ಪೆನ್ನಿ ಈಸ್ ಮೈ ಸಿಸ್ಟರ್. ಪೆನ್ನಿ ಓಕೆ ಸಿಂಪಲ್ ಪ್ರೆಸೆಂಟಲ್ಲಿದೆ. ಓಕೆ ಇದನ್ನು ನಾವು ಸಬ್ಜೆಕ್ಟಿಗೆ ಕನ್ವರ್ಟ್ ಮಾಡಿದರೆ ಸಿ ಆಗುತ್ತೆ. ಸಿ ಮುಂದೆ ಏನು ಬರುತ್ತೆ, ಈಸ್ ಬರುತ್ತೆ. ಓಕೆ ಸಿ ಮುಂದೆ ಈಸ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತಂದರೆ ಪೆನ್ನಿ ಅನ್ನೋದು ಈಸ್ ಬರುತ್ತೆ. ಐ ಡ್ಯಾಶ್ ಎವ್ರಿ ಡೇ ಇಂಟ್ರೆಸ್ಟೆಡ್ ಇನ್ ಮೈ ನ್ಯೂಸ್ ಪ್ರಾಜೆಕ್ಟ್. ಐ ಮುಂದೆ ಏನು ಬರುತ್ತೆ, ಯಾಮ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ಯಾಮ್ ಅನ್ನೋದು ನಿಮ್ಮ ಸರಿಯಾದ ಆನ್ಸರ್. ಓಕೆ ಸೊ ಇಲ್ಲಿ ಯಾಕೋ ಇದು ಬರ್ತಾ ಇಲ್ಲ, ಒಂದೇ ನಿಮಿಷ. ಓಕೆ ಇಲ್ಲ ನೋಡಿ, ಪಿನ್ನಿ ಈಸ್ ಮೈ ಸಿಸ್ಟರ್. ಆಮೇಲೆ ಐ ಡ್ಯಾಶ್ ಎವ್ರಿ ಇಂಟ್ರೆಸ್ಟೆಡ್ ಇನ್ ಅ ನ್ಯೂ ಪ್ರಾಜೆಕ್ಟ್. ಐ ಮುಂದೆ ಆ್ಯಮ್ ಬರುತ್ತೆ. ಸೊ ಹಾಗಾಗಿ ಇದಕ್ಕೆ ಆನ್ಸರ್ ಆ್ಯಮ್. ವಿ ಅಂದರೆ ಒಬ್ಬರಕ್ಕಿಂತ ಜಾಸ್ತಿ ಇದ್ದಾರೆ. ಸೊ ಸಿಂಗ್ಯುಲರ್ ಹಿ ಅಂತೇಳಿತ್ತು ಅಂತಂದ್ರೆ ಇಲ್ಲಿ ನಾವೇನನ್ನ ಮಾಡ್ತಿದ್ದೆವು, ಇದು ಯಾಕೋ ಮೂಡ್ತಾ ಇಲ್ಲ ಇದೆ. ವಿ ಓಕೆ ಐ ಅನ್ನೋದಿತ್ತು ಅಂದ್ರೆ ಆ್ಯಮ್ ಹಚ್ತಿದ್ದೆ, ಹಿ ಅಂತೇಳಿದ್ರೆ ಈಸ್ ಹಚ್ತಿದ್ದೆ. ಇಲ್ಲಿ ವಿ ಅನ್ನೋದ್ರಿಂದ ವಿ ಮುಂದೆ ನಾವೇನು ಬರ್ದೆವು, ಆರ್ ಬರ್ದೆವು. ಸೊ ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ, ವಿ ಆರ್. ಓಕೆ ಆಮೇಲೆ ವಿನೀತ್ ಅನ್ನೋನು ಒಬ್ಬನೇ, ಅವನು ಹುಡುಗ. ಸೊ ಅದನ್ನು ನಾನು ಸಬ್ಜೆಕ್ಟ್ ಫಾರ್ಮ್ಗೆ ತಗೊಂಡು ಹೋದರೆ ಹಿ ಆಗುತ್ತೆ. ಹಿ ಮುಂದೆ ನಾವೇನು ಬರ್ತಿದ್ದೀವಿ, ಈಸ್. ಓಕೆ ಈಸ್ ಅನ್ನೋದು ಏನಪ್ಪ ಅಂತಂದರೆ ನಿಮ್ಮ ಸರಿಯಾದ ಆನ್ಸರ್. ಆಮೇಲೆ ಡ್ಯಾಶ್ ಯು ಆರ್ ಹಿಯರ್. ನಾನು ಯು ಮುಂದೆ ಏನು ಬರ್ದೆ, ಹೆಲ್ಪಿಂಗ್ ವರ್ಬ್ ಆರ್ ಪ್ರೆಸೆಂಟಲ್ಲಿ ಇರೋದ್ರಿಂದ ಏನಪ್ಪ ಅಂತಂದರೆ ಇದು ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ ನೆಕ್ಸ್ಟ್ ಡ್ಯಾಶ್ ದಿಸ್ ಈಸ್ ಓಕೆ ಡ್ಯಾಶ್ ದಿಸ್ ಯುವರ್ ಬುಕ್. ಓಕೆ ಇದೇನಿದೆ ಪ್ರೆಸೆಂಟಲ್ಲಿದೆ, ಕೇಳ್ತಾ ಇದ್ದೇನೆ ಈ ಬುಕ್ ನಿಂದ ಅಂತೇಳಿ. ಅವಾಗ ಬುಕ್ ನಿಂದ. ಓಕೆ ಈ ಬುಕ್ಕನ್ನು ನಾವು ಸಬ್ಜೆಕ್ಟ್ ಫಾರ್ಮ್ಗೆ ಹೋದರೆ ಇಟ್ ಆಗುತ್ತೆ. ಇಟ್ ಅಂತಂದರೆ ಈಸ್ ಅನ್ನೋದು ಏನಪ್ಪ ಅಂದರೆ ಅದಕ್ಕೆ ಸರಿಯಾದ ಆನ್ಸರ್. ಓಕೆ ನೆಕ್ಸ್ಟ್ ಐ ಮುಂದೆ ಆಲ್ವೇಸ್ ಆ್ಯಮ್ ಬರುತ್ತೆ. ಸೊ ಹಾಗಾಗಿ ಐ ಆಮ್ ಫೀಲಿಂಗ್ ವೆರಿ ಸ್ಲೀಪಿ. ಓಕೆ ನೆಕ್ಸ್ಟ್ ದ ಡಾಗ್ ಅನ್ನೋದನ್ನು ನಾನು ಸಬ್ಜೆಕ್ಟ್ ಫಾರ್ಮ್ಗೆ ಹೋದರೆ ಇಟ್ ಆಗುತ್ತೆ. ಸೊ ಹಾಗಾಗಿ ಈಸ್ ಅನ್ನೋದು ಏನಪ್ಪ ಅಂದರೆ ಇದಕ್ಕೆ ಸರಿಯಾದ ಆನ್ಸರ್. ಇದಕ್ಕೂ ಕೂಡ ದ ಕ್ಯಾಟ್ಸ್, ಒಂದಕ್ಕಿಂತ ಜಾಸ್ತಿ ಏನಿದ್ದಾವೆ, ಬೆಕ್ಕುಗಳಿದ್ದಾವೆ. ಓಕೆ ಇದನ್ನು ನಾನು ಸಬ್ಜೆಕ್ಟ್ ಫಾರ್ಮ್ಗೆ ಹೋದರೆ ದೇ. ಓಕೆ ದ ಕ್ಯಾಟ್ಸ್ ಆರ್, ಒಂದಕ್ಕಿಂತ ಜಾಸ್ತಿ ಇದ್ದಾವೆ, ಆರ್ ಅನ್ನೋದು ಏನಪ್ಪ ಅಂದರೆ ಸರಿಯಾದ ಆನ್ಸರ್. ಆಮೇಲೆ ನೆಕ್ಸ್ಟ್ 10th ಡ್ಯಾಶ್ ಯು ಶೋರ್ ವಾಟ್ ಯು ಸೆಡ್ ಈಸ್ ಟ್ರೂ. ಅಂದರೆ ನೀನು ಏನು ಹೇಳ್ತಾ ಇದೆಯಾ, ನೀನು ಅದಕ್ಕೆ ಕರೆಕ್ಟಾಗಿ ಇದೆಯಾ, ಓಕೆ ಅದು ಸತ್ಯನ ಹೇಳ್ತಾ ಇದೆಯಾ ಅಂತೇಳಿ ಕೇಳೋದಾದರೆ ಯು ಮುಂದೆ ನಾವೇನು ಬಳಸ್ತೀವಿ, ಆರ್ ಅನ್ನು ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ಆರ್ ಅನ್ನೋದು ಸರಿಯಾದ ಆನ್ಸರ್. ಓಕೆ ಸೊ ಈ ಥರ ಏನು ಮಾಡ್ತಾರೆ ಅಂತಂದರೆ ನಿಮಗೆ ಹೆಲ್ಪಿಂಗ್ ವರ್ಬ್ಗಳನ್ನು ಕೇಳ್ತಾ ಬರ್ತಾರೆ. ಓಕೆ ಇದು ಮೂಡ್ತಾ ಇಲ್ಲ. ಓಕೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಈ ವರ್ಬಲ್ಲಿ ಏನಾದರೂ ತಿಳಿಲಿಲ್ಲ ಅಂತಂದರೆ ನೀವು ಅದನ್ನು ಹೇಳಿ, ನಾನು ಬೇಕಿದ್ರೆ ಇನ್ನೂ ಒಂದು ಕ್ಲಾಸನ್ನು ನಿಮಗೆ ಈ ವರ್ಬ್ ಮೇಲೆ ಮಾಡಿ ಹಾಕ್ತೀವಿ. ಓಕೆ ಸೊ ಈ ಥರ ನಿಮಗೆ ಕ್ವಶನ್ಸನ್ನು ಕೇಳ್ತಾರೆ, ಮೇನ್ ವರ್ಬು ಮತ್ತು ಹೆಲ್ಪಿಂಗ್ ವರ್ಬು. ಒಂದು ವೇಳೆ ಎರಡನ್ನೂ ಒಂದೇ ಇದರಲ್ಲಿ ಕೇಳ್ತಾರೆ, ಏನಪ್ಪ ಅಂತಂದರೆ ಒನ್ಸ್. ಓಕೆ ಒನ್ಸ್ ಅಂತ ನೀವು ಇಲ್ಲಿ ನೋಟ್ ಮಾಡ್ಕೊಳ್ಳಿ. ಒನ್ಸ್ ಹಿ ಡ್ಯಾಶ್. ಓಕೆ ಆಮೇಲೆ ಬಿ ಫಾರ್ಮ್ ಕೊಡ್ತಾರೆ, ಬಿ ಪ್ಲಸ್ ವೇಟ್. ಓಕೆ ಬ್ರಾಕೆಟನ್ನು ಕ್ಲೋಸ್ ಮಾಡಿ ಫಾರ್ ಮೀ ಅಂತೇಳಿ ಹಾಕೊಂಡ್ಬಿಟ್ಟು ಫುಲ್ ಟಾಪನ್ನು ನೀವು ಕೊಡಿ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂದರೆ
ಒನ್ಸ್. ಒನ್ಸ್ ಅಂತಂದರೆ ಇದು ಪಾಸ್ಟ್, ಹೌದಾ? ಪಾಸ್ಟಲ್ಲಿ ಇದೆ. ಒನ್ಸ್ ಅಂದರೆ ಯಾವಾಗೋ ಒಂದು ಸಾರಿ. ಓಕೆ, ಹಿ ಕೊಟ್ಟಿದ್ದಾನೆ, ಡ್ಯಾಶ್ ಇದೆನಾ, ಆಮೇಲೆ ಬಿ ಇದ್ದಲ್ಲಿ ಏನಾಗುತ್ತೆ, ಓಕೆ, ಪಾಸ್ಟ್ ಟೆನ್ಸಲ್ಲಿ ಇದೆ. ಈ ಮುಂದೆ ನಾವೇನು ಹಚ್ಚಬೇಕು, ವಾಸ್ ಹಚ್ಬೇಕಾ. ಆಮೇಲೆ ವೇಟ್ ಇದ್ದಲ್ಲಿ ಏನು, ಇದು ಪಾಸ್ಟಲ್ಲಿ ಇದೆ, V1 ವೇಟ್ ಆದರೆ V2ಗೆ ವೇಟೆಡ್ ಅನ್ನೋದು ಏನಾಗುತ್ತೆ, ಎರಡನೇ ಆನ್ಸರ್ ಆಗುತ್ತೆ. ಫಾರ್ ಮೀ ಅನ್ನೋದು ಆನ್ಸರ್. ಓಕೆ, ವಾಸ್ ವೇಟೆಡ್ ಅನ್ನೋದು ನಿಮ್ಮ ಸರಿಯಾದ ಆನ್ಸರ್. ಈ ಥರ ಏನು ಮಾಡ್ತಾರೆ ಅಂದರೆ ಈ ಥರ ಕ್ವಶನ್ಸನ್ನು ಕೇಳ್ತಾರೆ ಬಿ ಫಾರ್ಮ್ ವರ್ಡ್ನಲ್ಲಿ. ಓಕೆ, ಈ ನೆಕ್ಸ್ಟ್ ಮುಂದಿನ ಟಾಪಿಕನ್ನು ಮುಂದಿನ ಕ್ಲಾಸಲ್ಲಿ ನೋಡ್ತಾ ಬರೋಣ.